ಇವತ್ತಿನ ಒಂದು ಅಸ್ತ್ರ ಏನಪ್ಪ ಅಂತಂದ್ರೆ, ಮೊದಲನೇದಾಗಿ ಮೇಲ್ಜಾತಿಯ 11 ಜನ ಇದ್ದಾರೆ ಕಾಂಗ್ರೆಸ್ಸಿಗರು. ಅದರಲ್ಲಿ ಮೇಲ್ಜಾತಿ ಇರ್ಬೋದು ಅಥವಾ ಸತೀಶರ ವಿರೋಧಿಗಳು ಇದ್ದಾರೆ. ಅಹಿಂದದಲ್ಲೇ ದಲಿತರಲ್ಲಿರ್ಬೋದು, ಹಿಂದೂದಲ್ಲೂ ಸಹಿತ ಅವ್ರ ವಿರೋಧಿಗಳಿದ್ದಾರೆ. ಅವ್ರನ್ನ ಎತ್ತಿ ಕಟ್ಟುವಂಥ ಒಂದು ಸಾಹಸ ಆಗ್ಬೋದಾ ಅಂತೇಳಿ. ಯಾಕಂದ್ರೆ ಅದು ಭಾಳ ಮಹತ್ವದಿರ್ತದೆ. ಅವ್ರನ್ನ ಅಲ್ಲೇ ದೂರ ಮಾಡುವಂಥದ್ದು. ವಿಶೇಷವಾಗಿ ಉಳಿದ ಮೇಲ್ಜಾತಿ ಜನ ಏನಿದ್ದಾರೆ, ಶಾಸಕರಾಯಿತು ಅಥವಾ ಒಂದು ಇಲ್ಲಿ ಬೆಳೆದ ಜನ ಆಯಿತು, ಅವರನ್ನು ಸಹಿತ ತಮ್ಮ ಕಡೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವೂ ಇಲ್ಲಿ ಆಗ್ಬೋದೇನೋ. ಯಾಕಂತಂದ್ರೆ ಅವ್ರಿಗಿರೋ ಒಂದು ದೊಡ್ಡ ಅಂಜಿಕೆ ಏನಂದ್ರೆ 2022ರಲ್ಲಿ ಸತೀಶ್ ಅವರು ತಮ್ಮ ಚಕ್ಮೇಟ್ ಹಾಕ್ಬೋದು CM ಪೋಸ್ಟಿಗೆ ಅನ್ನೋದೊಂದು ಯಾವುದೋ ಮೂಲೆಯಲ್ಲಿ ಸಹಜದ. ಹೀಗಾಗಿ ಅವರು ಈ ಸಲ ಲಕ್ಷ್ಮಣ್ ಸವದಿ ಅವರನ್ನು ಎತ್ತುವಂಥ, ಅವ್ರನ್ನ ಏನಪ್ಪ ಅಂತಂದ್ರೆ ಅವ್ರಿಗೆ ಒಂದು ಒಳ್ಳೆ ಪೋಸ್ಟ್ ಕೊಟ್ಟು ಬೆಳೆಸುವಂಥ ಸಾಧ್ಯತೆಗಳು ಭಾಳ ಕಾಣ್ತಾ ಇದ್ದಾವೆ. ಮತ್ತು ದೂರದಲ್ಲಿಂತ ಗೊತ್ತದು ಮೊನ್ನೆ DCC ಬ್ಯಾಂಕಿನ ಇಲೆಕ್ಷನ್ದಲ್ಲಂತೂ ಒಂದು ಕಡೆ ಕತ್ತಿ ಮತ್ತು ನಮ್ಮ ಸೌದಿ ಅವರು ಒಂದು ಕಡೆ ಆದರೂ, ಇನ್ನೊಂದು ಕಡೆ ಜಾರಕಿಹೊಳಿ ಕುಟುಂಬ, ಜೊಲ್ಲೆ ಇವರೆಲ್ಲ ಒಂದು ಕಡೆ ಆಗಿದ್ದರು. ಜೊಲ್ಲೆ ಅವರು BJPಗಿರಿದ್ದರು ಸಹಿತ DCC ಬ್ಯಾಂಕಿನ ವಿಷಯ ಬಂದಾಗ ಜಾರಕಿಹೊಳಿ ಸಹೋದರರಲ್ಲಿ ಗುರುತಿಸಿಕೊಂಡರು. ಇವು ನಡೆದಂಥ ಘಟನೆಗಳು. ಹೀಗಾಗಿ ಇಲ್ಲೇ ಈ ಕೌಟುಂಬಿಕ ರಾಜಕಾರಣದ ನೆಲೆಗಟ್ಟಿನಲ್ಲಿ ಹಣಿಬೇಕು ಅನ್ನುವಂಥದ್ದು ಸಹಜವಾಗ್ಯದ. ಹೀಗಾಗಿ ಲಕ್ಷ್ಮಣ್ ಸವದಿಯವರಿಗೆ ಮಿನಿಸ್ಟರ್ಶಿಪ್ ಮಾಡುವಂಥದ್ದು ಭಾಳಷ್ಟು ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಈಗ ವಾತಾವರಣ ಅದೇ ರೀತಿ ಅದ. ಈಗ ಮಾಡಲಿಲ್ಲ ಅಂತಂದ್ರೆ ಮೋಸ್ಟ್ ಲಕ್ಷ್ಮಣ್ ಸವದಿಯವರು ಕಾಂಗ್ರೆಸ್ಸಲ್ಲಿ ಉಳಿಯೋದಿಲ್ಲ ಅನ್ನೋದು ಅವರು ಒಂದು ಸ್ಪಷ್ಟ ಸಂದೇಶವನ್ನು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಸಲ್ಲಿಸಿದ್ದಾರೆ ಈ ನಮ್ಮ DK ಅವರಿಗೆ. ಮತ್ತು DK ಅವರಿಗೆ ಬೆಳಗಾವಿ ಮೇಲೆ ಹಿಡಿದು ಸಾಧಿಸ್ಬೇಕಾಗಿತ್ತಪ್ಪ ಅಂದ್ರೆ ಅನಿವಾರ್ಯದ. ಒಂದು, ಲಕ್ಷ್ಮಣ್ ಸವದಿಯವ್ರನ್ನಂತೆ ಮಿನಿಸ್ಟರ್ ಮಾಡಲೇಬೇಕು. ಮೋಸ್ಟ್ಲಿ ಅದ್ರ ವಿರೋಧಿ ಯಾರಿಂದ ಬರಲಿಕ್ಕಿಲ್ಲ. ಯಾಕಂದ್ರೆ ಒಂದು ಕಾಲಕ್ಕೆ ಸಿದ್ದರಾಮಯ್ಯ ಜೊತೆಗಿದ್ದರು. ಆ ಸಂದರ್ಭದಲ್ಲೇ ಸತೀಶ್ ಅವರು ಒಂದು ಸ್ವಲ್ಪ ವಿರೋಧನ ಮಾಡ್ತಿದ್ರು ಅವ್ರನ್ನ. ಇವತ್ತು ಅದನ್ನು ಹೇಳಿದ್ರೆ ಬೇಡಪ್ಪ ಅಂತೇಳಿ ಇನ್ನಷ್ಟು ಏನಪ್ಪ ಅಂತಂದ್ರೆ ಅದು ಹಾಗೆ ಆಗುವ ಸಾಧ್ಯತೆಗಳು ಇದೆ. ಅದಕ್ಕೆ ಮೌನ ಆಗಿಬಿಟ್ಟಿದ್ದಾರೆ ಅವರು. ಆಯ್ತು, ಯಾರನ್ನಾದ್ರೂ ಮಾಡಲಪ್ಪ ಅಂತೇಳಿ. ಕೆಲವೊಮ್ಮೆ ನಾವು